ನನಗೆ ರೋಡ್ ಕ್ರಾಸ್ ಮಾಡೋದು ಆಕ್ಚುಲಿ ಆಗಲ್ಲ. ಒಂಥರ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಗಿಡಗಳ ಜೊತೆ ಮಾತಾಡೋದು, ವೇದ ಅಲೋವೆರಾ ಗಿಡ ಇಟ್ಕೊಂಡು ಮಾತಾಡ್ತಿರ್ತಾಳೆ. ಆಕ್ಟಿಂಗ್ ಅಂತಾನೆ ಅನ್ಸಲ್ಲ, ಬಿಕಾಸ್ ನಾನು ಆಫ್ ಸ್ಕ್ರೀನ್ ಅದೆಲ್ಲ ಮಾಡ್ತೀನಿ. ನಾನೇ ಏನಾದ್ರು ಚೇಂಜ್ ಮಾಡ್ಕೊಳ್ತೀನಿ, ನಾನೇ ಏನಾದ್ರು ಹೊಸದಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪಾರು ಮುಂದೆ ನಾನು ಫುಲ್ ಪಾಪದೋಳ್ ತರ ಆಡ್ತಾ ಇದ್ದೆ, ಅವ್ರು ಇಲ್ದಿರ್ಬೇಕಾದ್ರೆ ತುಂಬಾ ರೂಡ್ ಆಗಿ ನಡ್ಕೊಳ್ತಾ ಇದೆ. ಎಲ್ಲಾ ಪಾತ್ರಗಳದ್ದು ಡೈಲಾಗ್ಸ್ ಬರ್ಕೊಳ್ತಾ ಇದೆ ಒಂದು ಬುಕ್ ಅಲ್ಲಿ. ಅಲ್ಲಿ ಅಂತೂ ನನಗೆ ಶೂಟಿಂಗ್ ಮಾಡಕ್ಕೆ ಬಿಟ್ಟಿಲ್ಲ. ಮತ್ತೆ ಫಸ್ಟ್ ಡೇನೆ ನಂಗೆ ವಿನಯ ಪ್ರಸಾದ್ ಮ್ಯಾಮ್ ಹೊಗಳಿದ್ರು. ನನಗೆ ಅದೇ ಫಸ್ಟ್ ನನಗೆ ಓಕೆ, ಇನ್ನು ನಾನು ಇದ್ದೇ ಫೀಲ್ಡ್ ಅಲ್ಲಿ ಇರ್ಬೇಕಂತ ಫಿಕ್ಸ್ ಆಗಿದ್ದು. ಸ್ಕೂಲಲ್ಲಿ ಇದ್ದಾಗ ನೀವು ಹೇಗಿದ್ರಿ? ಆ ಪುಟಾಣಿ ಖುಷಿ ಹೇಗಿದ್ರು? ಎಷ್ಟು ತರಲೆ ಮಾಡ್ತಿದ್ರು? ಅಂಡ್ ಸ್ಟೇಜ್ ಮೇಲೆ ಯಾವೆಲ್ಲ ಪಾತ್ರಗಳನ್ನ ಮಾಡಿದಿರಿ ಅಂತ ಹೇಳಿ. ನಾನು ಸ್ಕೂಲಲ್ಲಿ ಒಂದು 7th ವರೆಗೂ ತುಂಬಾ ಸೈಲೆಂಟ್. ಎಷ್ಟು ಸೈಲೆಂಟ್ ಅಂದರೆ ಮಾತಾಡ್ತಾ ಇರಲಿಲ್ಲ. ಬರೀ ನನ್ನ ಫ್ರೆಂಡ್ ಅದೇ ಒಬ್ಳು ಜೋಬೆಟಾ ಅಂತ ಇದ್ದಾಳೆ, ಅವಳು ಇವತ್ತಿಗೂ ನನ್ನ ಬೆಸ್ಟ್ ಫ್ರೆಂಡೇ. ಸೊ ಅವಳೊಟ್ಟಿಗೆ ಮಾತ್ರ ಸೈಲೆಂಟಾಗಿರ್ತಾ ಇದೆ. ಫುಲ್ ಕುಂಕುಮ ಎಲ್ಲ ಇಟ್ಟು, ನಾನು ಆ ಥರನೇ ಬೊಟ್ಟಿಟ್ಟು ಕುಂಕುಮ ಇಟ್ಟೇ ಹೋಗಬೇಕು ಸ್ಕೂಲ್ಗೆ. ನಾನು ಓದಿದ್ದು ಸೆಂಟ್ ಜೋಸೆಫ್ ಸ್ಕೂಲಲ್ಲಿ. ಹಾಗೆ ಹೋಗ್ತಾ ಇದೆ, ಫುಲ್ಲು ದೇವ್ರ ಪೂಜೆ ಎಲ್ಲ ಮಾಡಿ 7th ವರೆಗೂ. ಬಟ್ ಆ ಪೂಜೆ ಗೀಜೆ ಎಲ್ಲ ಇವತ್ತವರೆಗೂ ಇದೆ, ಅದೆಲ್ಲ ಕಂಟಿನ್ಯೂ ಆಗಿದೆ. ಬಟ್ ಸೈಲೆಂಟ್ ಆಗಿರೋದು ಮಾತ್ರ 7th ಕಟ್ಟಾಗೋಯ್ತು. ವೈಲೆಂಟ್ ಆಗ್ಬಿಟ್ಟಿದ್ದೀರಾ? ನಾನು 8th ಬಂದ ತಕ್ಷಣ ಅದು ಹೆಂಗೆ ನನಗೆ ತುಂಬ ನಟೋರಿಯಸ್ ಆಗೋದೆ. ಅಂದರೆ ನನಗೆ ಇವತ್ತಿಗೂ ನನ್ನ ಟೀಚರ್ಸ್ ನೋಡಿದ್ರೆ ನಗಾಡ್ತಿರ್ತಾರೆ. ಎಷ್ಟೋ ಸತಿ ಅಂದರೆ ನಮ್ಮ ಪ್ರಿನ್ಸಿಪಲ್ ಒಬ್ಬರು ಹೇಳ್ತಾ ಇದ್ರು, ನಾನು ಹುಡುಗರದೇ ಕ್ಲಾಸ್ ಸೆಕ್ಷನ್ ಚೇಂಜ್ ಮಾಡಿಲ್ಲ, ನಿಮ್ಮಿಬ್ರು ನಾನು ನನ್ನ ಬೆಸ್ಟ್ ಫ್ರೆಂಡ್ ನಿಮ್ಮಿಬ್ರು ಚೇಂಜ್ ಮಾಡಂಗೆ ಇಳಿದ್ಬಿಟ್ಟಿದ್ದೀನಿ ಅಂತ. ಅಷ್ಟು ನಟೋರಿಯಸ್, ಅಷ್ಟು ಪಾಪ ಕೆಲವು ಟೀಚರ್ಸ್ಗೆ ನಂಗೆ ಬೇಜಾರಾಗುತ್ತೆ. ಅಂದರೆ ಅಷ್ಟು ಟ್ರಬಲ್ ಕೊಡ್ತಾ ಇದ್ವಿ, ತುಂಬ ನಟೋರಿಯಸ್ ಆಗಿ. 8th ಫುಲ್ ಚೇಂಜ್ ಆಗಿಬಿಟ್ಟೆ, ನಾನು ಫುಲ್ ನಟೋರಿಯಸ್ ಆಗಿಬಿಟ್ಟೆ. ಬಟ್ ಕುಂಕುಮ ಹಾಕೊಳ್ಳೋದು ಅದೆಲ್ಲ ಹಾಗೆ ಇತ್ತು. ಬಟ್ ಆ ಸೈಲೆನ್ಸ್ ಏನಿತ್ತಲ್ಲ, ನಂದು 7th ವರೆಗೂ ಅಷ್ಟು ಸೈಲೆಂಟಾಗಿ ಏನಿದ್ದೆ ಅಲ್ಲ, ತುಂಬ ರಿಸರ್ವ್ಡ್ ಕ್ಯಾರೆಕ್ಟರ್ ಆಗಿ, ಅದು 8th ಚೇಂಜ್ ಆಯಿತು. 8th ತುಂಬ ನಟೋರಿಯಸ್ ಆಗಿಬಿಟ್ಟೆ ನಾನು. ಅಂದರೆ ಎಲ್ಲ ಟೀಚರ್ಸ್ ಏನಕ್ಕೆ ನನ್ನ ಮಾಫಿ ಮಾಡ್ತಿದ್ರು ಅಂದರೆ, ನಾನು ಡ್ಯಾನ್ಸರ್ ನಾನು. ಸೊ ಅದರಿಂದ ಏನು ಮಾಡ್ತಿದ್ರು, ಎಲ್ಲ ಆ್ಯನ್ಯಲ್ ಡೇಗೂ ನನ್ನನ್ನೇ ಕೊರಿಯೋಗ್ರಫ್ ಮಾಡಿ ಕರಿತಾ ಇದ್ರು. ಆಮೇಲೆ ನಾನು ಬ್ಯಾಂಡ್ ಕ್ಯಾಪ್ಟನ್ ಆಗಿದ್ದೆ. ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಇತ್ತು ನನಗೆ. ಸೊ ಅದರಿಂದ ಏನಾಗ್ತಿತ್ತು, ಏನೋ ಅದರಿಂದ ನಾನು ಬಚಾವಾಗ್ತಾ ಇದ್ದೆ, ಹೆಂಗೆಂಗೋ ಬಚಾವಾಗ್ಬಿಡ್ತಾ ಇದ್ದೆ. ಓಕೆ, ಸೊ ನೀವಾಗಲೇ ನಟನ ಬಗ್ಗೆ ಹೇಳಿದ್ರಿ, ಅದನ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ಆ್ಯಂಡ್ ಆ ಸ್ಕೂಲಲ್ಲಿ ಇದ್ದಾಗ ಸ್ಟೇಜ್ ಮೇಲೆ ಏನೆಲ್ಲ ಯಾವೆಲ್ಲ ಪಾತ್ರಗಳನ್ನ ಮಾಡಿದ್ರಿ ಅಂತ? ನನಗೆ ಸ್ಟೇಜ್ ಫಿಯರ್ ಹೋಗಿದ್ದು ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ನಟನ. ನನಗೆ ನಟನ ಇವಾಗ ಒಂದು ನಾನು ಸ್ಟಾರ್ಟಿಂಗ್ ಪಾರುನೇ ಆಗಿರ್ಬೋದು, ನನಗೆ ಫಸ್ಟ್ ಡೇ ಒಂಚೂರು ಭಯ ಇರಲಿಲ್ಲ. ನಾನು ವಿನಯ ಪ್ರಸಾದ್ ಮ್ಯಾಮ್ನ ನೋಡಿದ ತಕ್ಷಣ ಮಾತ್ರ ಸ್ವಲ್ಪ ಟುಸ್ಸದೆ, ಅಲ್ಲಿವರೆಗೂ ನನಗೆ ಯಾವ ಭಯನೂ ಇಲ್ಲ. ನಾನು ಫಸ್ಟ್ ಡೈಲಾಗ್ ನನಗೆ ಇವತ್ತಿಗೂ ನೆನಪಿದೆ. ನಾನು ಫಸ್ಟ್ ಡೈಲಾಗ್ನ ನಾನು ಅಷ್ಟೇ ಕಾನ್ಫಿಡೆನ್ಸಿಂದ ತೊಗೊಂಡೆ, ಎಲ್ಲೂ ಭಯ ಇರಲಿಲ್ಲ ನನಗೆ. ಸೊ ಅದಕ್ಕೆಲ್ಲ ಕಾರಣ ನಟನ. ಸುಮಾರು ಪ್ಲೇಸ್ಗೂ, ಬೀದರ್, ಗುಲ್ಬರ್ಗ, ಆಮೇಲೆ NSD ಡೆಲ್ಲಿಗೆ ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ. ಸೊ ಸುಮಾರು ನಾಟಕಗಳು ಮಾಡಿದ್ದೀನಿ. ನನಗೆ ತುಂಬ ಖುಷಿ ಕೊಟ್ಟಿದ್ದಂದರೆ ಚಾಮ ಚೆಲುವೆಲಿ ಉತ್ನಳ್ಳಿ ಮಾರಮ್ಮ ಅಂತ ಒಂದು ರೋಲ್ ಮಾಡಿದ್ದೆ ನಾನು. ಅಂದರೆ ನನಗೆ ಅಲ್ಲಿವರೆಗೂ ಯಾವುದು ನಾನು ಪರ್ಫಾರ್ಮೆನ್ಸ್ ತೋರಿಸೋಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಬಟ್ ನನಗೆ ಗೊತ್ತು ನಾನು ಮಾಡಬಲ್ಲೆ ಅಂತ. ನನಗೆ ಗೊತ್ತು, ಸಿನ್ಸ್ ನಾನು ಮಿರರ್ ಮುಂದೆ ನಿಂತ್ಕೊಂಡು ಮಾಡೋದ್ರಿಂದ ನನಗೆ ಗೊತ್ತು ನನಗೆ ಕೆಪಾಸಿಟಿ ಇದೆ ಅಂತ. ಬಟ್ ಅಲ್ಲಿ ಯಾರಿಗೂ ಸಹ ಗೊತ್ತಿರಲಿಲ್ಲ. ಅಲ್ಲೆಲ್ರಿಗೂ ನಾನು ಡ್ಯಾನ್ಸರ್ ಅಂತ ಗೊತ್ತಿತ್ತು. ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಯಾವ ನಾಟಕದಲ್ಲೂ ಅಂತ ಒಂದು ಪರ್ಫಾರ್ಮೆನ್ಸ್ ತೋರಿಸೋವಂಥದ್ದು. ಚಾಮ ಚೆಲುವೆಲಿ ಸಿಕ್ತು ನನಗೆ. ಸೊ ಅವಾಗ ಮಂಡ್ಯ ರಮೇಶ್ ಸರ್ ಹೊಗಳಿದ್ರಂತೆ ನನ್ನ ತಂದೆ ಹತ್ರ. ನನಗೆ ಇವತ್ತರೆಗೂ ಗೊತ್ತಿರಲಿಲ್ಲ ಅವಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಇದೇ ನನಗೆ ಗೊತ್ತಾಗಿದ್ದು, ಇವತ್ತೇ ಗೊತ್ತಾಗಿದ್ದು ಅಂತ ಹೇಳಿ. ಸೊ ನಟನ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಅಲ್ಲಿ ನಾವು ಬರೀ ಸ್ಟೇಜ್ ಮೇಲೆ ಮಾತ್ರ ಅಂತಲ್ಲ, ಬ್ಯಾಕ್ ಸ್ಟೇಜ್ ಸಹ ಒಂದು ಲೈಟಿಂಗ್ ಕೆಲಸದಿಂದ ಹಿಡಿದು, ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ಸಹ ಮಾಡಿದ್ದೀವಿ ನಾವು. ಸೊ ಅದೆಲ್ಲ ಇದೆಯಲ್ಲ. ಆಮೇಲೆ ಯಾವಾಗಲೂ ಸ್ವಲ್ಪ ಡೌನ್ ಟು ಅರ್ತ್ ಇರೋದನ್ನು ಹೇಳ್ಕೊಡುತ್ತೆ ನಟನ. ನೀನೆಷ್ಟೇ ಒಂದು ಫೇಮ್ ತೊಗೊಂಡ್ರು ಅಟ್ ದಿ ಎಂಡ್ ನೀನಾಗಿರಬೇಕು. ಮತ್ತು ಕೆಲವ್ರು ಹಾಗೆ ಒಂದು ಫೇಮ್ ಬಂದ ತಕ್ಷಣ ಅವ್ರ ತನ ಬಿಟ್ಟು ಬೇರೆ ಥರ ಚೇಂಜ್ ಆಗ್ತಾರೆ. ಸೊ ನಟನ ಹೇಗೆ ಅಂದರೆ, ನೀನು ಎಷ್ಟೇ ಚೇಂಜ್ ಇದ್ರು ನೀನಾಗಿರಬೇಕು, ನೀನು ಡೌನ್ ಟು ಅರ್ತ್ ಆಗೇ ಇರು ಅಂತ ಹೇಳಿ. ಸೊ ಅದೇ ಅವ್ರು ಫಸ್ಟ್ ಕಸ ಗುಡಿಸೋದು, ಪ್ರಾಪರ್ಟಿ ಎತ್ತಿಡೋದು, ಲೈಟ್ಗೆಲ್ಲ ಹೆಲ್ಪ್ ಮಾಡೋದು, ಇಂಥ ಕೆಲಸಗಳನ್ನ ಫಸ್ಟ್ ಹೇಳ್ಕೊಡೋದು ಅವರು. ಸೊ ನಟನ ತುಂಬ ಕಲಿಸ್ಕೊಟ್ಟಿದ್ದೆ ನನಗೆ. ಓಕೆ, ಸೊ ನೀವಾಗಲೇ ನಿಮ್ಮ ತಂಗಿ ಬಗ್ಗೆ ಹೇಳಿದ್ರಿ, ಚೈಲ್ಡ್ಹುಡ್ ಬಗ್ಗೆ ಹೇಳುವಾಗ. ಈಗ ನಮಗೆ ನಿಮ್ಮ ಫ್ಯಾಮಿಲಿಯ ಪರಿಚಯ ಮಾಡಿಕೊಡಿ. ಆ್ಯಂಡ್ ಫ್ಯಾಮಿಲಿಲಿ ಯಾರಾದರೂ ಆರ್ಟಿಸ್ಟ್, ಆ್ಯಕ್ಟರ್ ಇದ್ದಾರಾ? ಫ್ಯಾಮಿಲಿ ನನ್ನ ಚಿಕ್ಕಪ್ಪ ಆ್ಯಕ್ಟರ್. ಅವರು ನಟನದವರೇ, ಮೂವೀಸ್ ಮಾಡ್ತಾ ಇದ್ದಾರೆ, ಸೀರಿಯಲ್ ಮಾಡಿದರು. ನನ್ನ ಚಿಕ್ಕಪ್ಪ ಆ್ಯಕ್ಟರ್ ಇದ್ದಾರೆ. ಮತ್ತು ನನ್ನ ಅಮ್ಮ ಮಾಡೆಲ್ ಆಗಿದ್ದರು. ಸೊ ಅವರು ಮಿಸ್ ಕರ್ನಾಟಕ ಆಗಿದ್ದರು. ಸೊ ಅವರು ಮಾಡ್ಲಿಂಗ್ ಫೀಲ್ಡಲ್ಲಿದ್ದರು. ಬಟ್ ಆಮೇಲೆ ಕ್ವಿಟ್ ಮಾಡಿದ್ರು. ಆಮೇಲೆ ಅಷ್ಟೇ, ಫ್ಯಾಮಿಲಿಲಿ ಏನಿಲ್ಲ. ಪಪ್ಪಂಗೆ ಈ ಫೀಲ್ಡಲ್ಲೆಲ್ಲ ಅಂದರೆ ಅವ್ರು ಇನ್ವಾಲ್ವ್ ಆಗಿಲ್ಲ.
ಬಟ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನು ಮಾಡಿ ಅಂತ, ಎಲ್ಲೂ ತಡೆದಿಲ್ಲ ಮಾಡಬೇಡಿ ಅಂತ, ಅಥವಾ ರಿಸ್ಟ್ರಿಕ್ಷನ್ ಎಲ್ಲ ಹಾಕಿಲ್ಲ. ತಂಗಿ ಶಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಬಟ್ ನಾನೇ ಇವಾಗ ಬಿಕಾಸ್ ನನಗೆ ಗೊತ್ತು ನಂಗೆ ಸ್ವಲ್ಪ ಸ್ಟಡೀಸ್ ಏನು ಗೊತ್ತಾ, ಎರಡೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ನಂಗೆ ಇವಾಗ ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ, ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅವಳಿಗೆ ಹೇಳ್ಬಿಟ್ಟಿದ್ದೀನಿ ಆರಾಮಾಗಿ ಡಿಗ್ರಿ ಎಲ್ಲ ಮುಗಿಸು ಆಮೇಲೆ ಬಾ ಫೀಲ್ಡ್ಗೆ ಅಂತ. ಬಟ್ ನನಗೆ ಗೊತ್ತು ಶಿ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತ, ಅಷ್ಟೇ. ಓಕೆ. ಸೊ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ. ಇನ್ನು ನೀವು ನಟನೆ ಬಿಟ್ಟು ಬೇರೆ ಏನೇನೆಲ್ಲ ಮಾಡ್ತೀರಾ ಅಂತ ಕೇಳೋ ಕುತೂಹಲ ನಮಗೆ. ಸಂಗೀತ, ಸಾಹಿತ್ಯ, ನೃತ್ಯ, ಡಾನ್ಸರ್ ಆಬ್ವಿಯಸ್ಲಿ ವಿನೋ ಗೊತ್ತು, ಬಟ್ ಕ್ರೀಡೆ, ಕುಕಿಂಗ್, ಪೇಂಟಿಂಗ್, ಬೇರೆ ಏನೇನೆಲ್ಲ? ಓಕೆ, ಕುಕ್ಕಿಂಗ್ ಇಲ್ಲ, ಅದೊಂದಿಲ್ಲ. ಕುಕ್ಕಿಂಗ್ ಇಲ್ಲ, ಹಾಡು ಇಲ್ಲ. ಬಟ್ ಇಂಟ್ರೆಸ್ಟ್ ಇದೆ, ಅಂದರೆ ಕಲಿಬೇಕು. ಆಮೇಲೆ ನಾನು ಹಾಡ್ತಾ ಇರ್ತೀನಿ, ಹೇಟ್ ಮಾಡ್ತೀನಿ ಅಂತಲ್ಲೇನಿಲ್ಲ. ಬಟ್ ಡ್ಯಾನ್ಸರ್ ಅದೇ, ನಾನು ಜುಂಬಾ ಟ್ರೈನರ್ ಆಗಿದ್ದೆ. ಅಂದರೆ ನಾನು 10th ಇರುವಾಗ ಬೆಳಿಗ್ಗೆ ಬಂದು ಜುಂಬಾ ಟ್ರೈನ್ ಮಾಡಿ ಸ್ಕೂಲ್ಗೆ ಹೋಗಿ, ಮತ್ತು ಸಂಜೆ ಬಂದು ನನ್ನ ಡ್ಯಾನ್ಸ್ ಕ್ಲಾಸ್ ಇತ್ತು, ಅಲ್ಲಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟು ಮತ್ತೆ ಟ್ಯೂಷನ್ಗೆ ಹೋಗಿ ಹೀಗೆ ಮಾಡ್ತಾಯಿದ್ದೆ. ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ತುಂಬ ಹೆಕ್ಟಿಕ್ ಆಗಿದ್ದರಿಂದ ಅದನ್ನೆಲ್ಲ ಡ್ರಾಪ್ ಮಾಡಿದೆ ನಾನು. ಅದೇ ನಾನು ಆ್ಯಕ್ಟಿಂಗ್ ಬಿಟ್ಟು ಜಾಸ್ತಿ ಡ್ಯಾನ್ಸ್ ಅಂತಲೇ ನಾನು ಇದಾಗ್ತಾಯಿದ್ದು. ಓಕೆ. ಸೊ ಜುಂಬಾ ಟ್ರೈನರ್ ಆಗಿದ್ರಿ ಅಂತಂದ್ರಿ. ಸೊ ಎನಿ ಪರ್ಟಿಕ್ಯುಲರ್ ಡ್ಯಾನ್ಸ್ ಫಾರ್ಮ್ ನೀವು ಕಲ್ತಿದ್ದು, ಅಥವಾ ಮುಂಚೆಯಿಂದನೂ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ರಿ, ಹಾಗೆ ಟ್ರೈನ್ ಮಾಡ್ತಾ ಇದ್ರ ಮಕ್ಕಳನ್ನ? ಡ್ಯಾನ್ಸಾ? ಯಾವುದಾದ್ರೂ ಡ್ಯಾನ್ಸ್ ಫಾರ್ಮ್ ನೀವು ಕಲ್ತ್ರಾ ಅಥವಾ ಹೇಗೆ ಅಂತ? ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ನಾನು ಅದೇ ಹೇಳಿದ್ದೆ, ನಾನು ಯಾವುದನ್ನೇ ಡ್ಯಾನ್ಸನ್ನಾದರೂ ಯಾವುದನ್ನೇ ಒಂದೇನಾದರೂ ಬೋರ್ ಆಗಕ್ಕೆ ಬಿಡಲ್ಲ. ಸೊ ನನಗೆ ಇವಾಗ ಒಂದು ಕ್ಲಾಸಿಕಲ್ ಕಲಿತಾ ಇದ್ದೀನ, ಸೊ ಕಲಿತೀನಿ ನಂಗೆ ಅದ್ರ ಟಚ್ ಬೇಕು, ಮತ್ತು ನೆಕ್ಸ್ಟ್ ಬೇರೆ ಫಾರ್ಮ್ ಮೂವ್ ಆಗ್ತೀನಿ. ಒಂದೇ ಫಾರ್ಮಲ್ಲಿ ನಾನು ಇರಲ್ಲ. ಅಂದರೆ ನನಗೆ ಇವಾಗ ಏನು ಕೆಪಾಸಿಟಿ ಇದೆ ಅಂದರೆ, ನೀವು ಯಾವುದೇ ಫಾರ್ಮ್ ನನಗೆ ಹೇಳ್ಕೊಟ್ರು ನಾನು ಬೇಗ ಅದನ್ನು ಕಲ್ತ್ಕೊಂಡು ಅಲ್ಲಿ ಪರ್ಫಾರ್ಮ್, ಆ ಥರ ಒಂದು ಕೆಪಾಸಿಟಿ ಇದೆ ನನಗೆ. ಸೊ ಎಲ್ಲದ್ರದ್ದು ಬೇಸಿಕ್ಸ್ ಕಲ್ತಿದ್ದೀನಿ, ಕಂಟೆಂಪ್ರರಿ, ಕಥಕ್, ಎಲ್ಲದ್ರದ್ದು ಬೇಸಿಕ್ಸ್ ಕಲ್ತಿದ್ದೀನಿ. ಸೊ ನನಗೆ ಇವಾಗ ನೀವು ಏನೇ ಹೇಳ್ಕೊಟ್ರು ಅದೊಂದು ಇದಿದೆ. ಸೊ ಮಕ್ಕಳಿಗೆ ಇವಾಗ ಜೂನಿಯರ್ಸ್ ಕ್ಯಾಟಗರಿ ಅವ್ರಿಗೆ, ಸಬ್ ಜೂನಿಯರ್ಸ್ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೆ ಡ್ಯಾನ್ಸ್. ಎಸ್. ಸೊ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಆ್ಯಕ್ಟಿವ್ ಆಗಿರ್ತೀರಿ, ರೀಲ್ಸ್ ಎಲ್ಲ ಮಾಡ್ತಾ ಇರ್ತೀರಿ, ಸಾಕಷ್ಟು ನಾವು ಕೂಡ ನೋಡ್ತಿರ್ತೀವಿ. ಆ್ಯಂಡ್ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ, ನೀನಾದೇನಾ ಅಥವಾ ಬೇರೆ ಬೇರೆ ಪಾತ್ರಗಳಿಗೆ. ಸೊ ಈ ಫ್ಯಾನ್ ಫಾಲೋಯಿಂಗ್ ಆ್ಯಂಡ್ ಆ ಕ್ರೇಜ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ದಿನ ನೋಡ್ತಾ ಇರ್ತೀನಿ ನನ್ನ ಮೆನ್ಷನ್ಸಲ್ಲಿ ಆ ಎಡಿಟೆಲ್ಲ ಏನು ಮಾಡ್ತಾರಲ್ಲ, ನನಗೆ ಅವ್ರಿಗೆ ಆ ಎಡಿಟ್ ಮಾಡೋದ್ರಿಂದ ಏನೂ ಸಿಗಲ್ಲ. ಅಂದರೆ ಅದೊಂದು ಖುಷಿ ಸಿಗುತ್ತೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಪ್ರಾಫಿಟ್ ಇಲ್ಲ ಅವ್ರಿಗೆ. ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ವೀಡಿಯೋಸೆಲ್ಲ, ನಮ್ಮ ಫೋಟೋಸೆಲ್ಲ ಹಾಕಿ ಎಡಿಟ್ ಮಾಡೋದೆಲ್ಲ ಇದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ. ಅದೇ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಬಟ್ ಆದಮೇಲೆ ಜಾಸ್ತಿ ಇದ್ದೀನಿ, ಯಾಕಂದರೆ ಅದಕ್ಕೆ ಪಾಪ ಅವರಷ್ಟು ಪ್ರೀತಿನ ಮಾಡ್ತಾರೆ. ಆ್ಯಂಡ್ ನನಗೂ ನಾನು ಈ ರೀಲ್ಸ್ ಎಲ್ಲ ಬಿಟ್ಬಿಟ್ಟಿದ್ದೆ ಮಧ್ಯದಲ್ಲಿ ಮಾಡೋದು. ಮತ್ತು ಅವ್ರು ಮೆಸೇಜ್ ಆಗ್ತಿರ್ತಾರೆ, ಇಲ್ಲ ನಮಗೋಸ್ಕರ ಒಂದು ರೀಲ್ಸ್ ಮಾಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಸೊ ನಾವು ಓಕೆ ಫೈನ್ ಅಂತೇಳಿ ಅವ್ರಿಗೋಸ್ಕರ ಒಂದು ರೀಲ್ಸ್ ಎಲ್ಲ ಮಾಡೋದೆಲ್ಲ ಮಾಡ್ತಾಯಿದ್ದೀನಿ ಇವಾಗ. ಬಟ್ ತುಂಬ ಖುಷಿ ಆಗುತ್ತೆ. ಓಕೆ. ಸೊ ನಾನು ಆಗಲೇ ಹೇಳಿದೆ, ಮೊದಲ ಸೀರಿಯಲ್ನಿಂದಲೇ ಆ್ಯಕ್ಟಿಂಗಿಗೆ ಸ್ಕೋಪ್ ಇದ್ದಂಥ ಪಾತ್ರದ ಮೂಲಕ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ. ಕಿರುತೆರೆ ಆಯಿತು, ಇನ್ನು ಬೆಳ್ಳಿ ತೆರೆಗೆ ಹೋಗೋ ಐಡಿಯಾ ಏನಾದರೂ ಇದೆಯಾ? ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಏನಾದರೂ ಇದೆಯಾ? ಓಕೆ, ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ನನಗೆ ಏನಂತ ಹೇಳಿದ್ರೆ, ನನಗೆ ಮೂವೀಸ್, ನಾನು ತುಂಬ ಇಷ್ಟಪಡೋ ಆ್ಯಕ್ಟ್ರೆಸ್ ಅಂದರೆ ಸಾಯಿ ಪಲ್ಲವಿ. ನನಗೆ ತುಂಬ ಇನ್ಸ್ಪಿರೇಷನ್ ಅವರು. ನನಗೆ ಒಂದು ಆ್ಯಕ್ಟಿಂಗ್ ಮಾಡಿದ್ರೆ ಅಥವಾ ಒಂದು ಮೂವೀಸ್ ಮಾಡಿದ್ರೆ ನನಗೆ ಅವ್ರ ಥರ ಮಾಡಬೇಕಂತ ಆಸೆ, ಸಾಯಿ ಪಲ್ಲವಿ ಮ್ಯಾಮ್ ಥರ. ಸೊ ನಾನು ಆ ಥರ ಒಂದೊಳ್ಳೆ ಸ್ಟೋರಿ ಮತ್ತು ಆ ಥರ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವೀಸ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇವಾಗ ಒಂದು 2 ನಾರ್ಮಲ್ ಆಗಿರುತ್ತೆ ಗೊತ್ತಾ, ಗ್ಲಾಮರಸ್ ಆಗಿ 2-3 ಸಾಂಗ್ ಮತ್ತು ನಾರ್ಮಲ್ ಆ್ಯಕ್ಟಿಂಗ್, ನನಗೆ ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ನನಗೆ ಏನಾದರೂ ತುಂಬ ನನಗೆ ಚಾಲೆಂಜಿಂಗ್ ಆಗಿರಬೇಕು. ನನಗೆ ನನಗೆ ಇದು ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡು ನಾನು ಅದಕ್ಕೆ ಅಂತ ಒಂದು ಫುಲ್ ಡೆಡಿಕೇಶನ್ ಕೊಡಬೇಕು, ಪ್ರಿಪ್ರೇಷನ್ ಎಲ್ಲ ತೊಗೊಂಡು ಮಾಡಬೇಕು. ಆ ಥರ ಸಿಗ್ಬೇಕು ನನಗೆ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ, ಏನೇ ಮಾಡಿದ್ರು ಸ್ವಲ್ಪ ವೆಯ್ಟ್ ಮಾಡಿ ಮಾಡುವ ಅಂತ. ಓಕೆ, ಹಾಗಿದ್ದಂಥದ್ದೇ ಒಳ್ಳೆ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಆ್ಯಂಡ್ ಈಗ OTT ದುನಿಯಾ, ಸೊ OTT ಪ್ಲ್ಯಾಟ್ಫಾರ್ಮ್ ಬಗ್ಗೆ ಆ್ಯಂಡ್ ಆ ಫಾರ್ಮ್ಯಾಟ್ ಬಗ್ಗೆ ನೀವೇನು ಹೇಳ್ತೀರಾ? ವೆಬ್ ಸೀರೀಸಿಂದ ಆಫರ್ಸ್ ಏನಾದರೂ ಬಂದಿದೆಯಾ? ವೆಬ್ ಸೀರೀಸ್ ನಂಗೆ ಬರ್ತದೆ, ಬಟ್ ನಾನು ಸ್ಟೋರಿ ನೋಡ್ಕೊಂಡು ಮಾಡೋಣ ಅಂತ ನಾನು ಯಾವುದು ಸದ್ಯಕ್ಕೆ ಎಲ್ಲ ಹಂಗೆ ಹೋಲ್ಡರ್ ಇಟ್ಟಿದ್ದೀನಿ. ಬಟ್ ಅದೇ ಈ ಸೀರಿಯಲ್ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ನಾನು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ.
ಓಕೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಶೂಟ್ ಹೋದಾಗ ತುಂಬ ಜನ ಲೇಡೀಸ್ ಬಂದರು, ಶೂಟ್ ಹೋಗೋಕ್ಕೆ ಬಿಟ್ಟಿಲ್ಲ, ಅಷ್ಟು ಮಾತಾಡಿಸ್ತಾ ಇದ್ರು ಅಂತ. ಸೊ ಆ ರೀತಿ ಸೀರಿಯಲ್ ಇರೋ ಪಾತ್ರಗಳನ್ನ ಜನ ತುಂಬ ಹಚ್ಕೊಂಡಿರ್ತಾರೆ. ಸೊ ಒಂದು ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ನ ನೀವು ಶೇರ್ ಮಾಡೋದಾದ್ರೆ ಯಾವುದು? ಅದೇ ನಾನು ಚಿತ್ರದುರ್ಗದಲ್ಲಿ ನಾನು ಒಬ್ರು ಬಂದು ಅವ್ರು ಹಗ್ ಮಾಡಿ ಫುಲ್ ಎಲ್ಲ ಕಿಸ್ ಕೊಡ್ತಾ ಇದ್ದಾರೆ ನನಗೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ನಡೆಯುತ್ತೆ ಅಂತ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ನಾವು ಮೇಲೆ ಅದು ಸ್ಟೆಪ್ಸ್ ಹತ್ಕೊಂಡು ಒಂದು ಸೀನ್ ಇತ್ತು ಶೂಟಿಂಗು, ಅಲ್ಲಿ ಮೇಲೆ ಹೋದ್ವಿ. ಅಲ್ಲೂ ಅಷ್ಟಲ್ಲಿ ಹೆಂಗೆ ಅಂದರೆ ಎಲ್ಲ ಲೇಡೀಸ್ ಅಂಕಲ್ ಅವರೆಲ್ಲ ಸೇರ್ಕೊಬಿಟ್ಟಿದ್ದಾರೆ, ಎಲ್ಲ ಜೈಕಾರ ಆಗ್ತಿದ್ದಾರೆ. ವೇದಂಗೆ ಎಜೈ, ನಮ್ಮ ಸುಮಿಣಿಗೆ ಎಜೈ ಅಂದ್ಕೊಂಡು ಏನೇನೋ ಜೈಕಾರ. ಅಂದರೆ ಆ ಪ್ರೀತಿ ಎಲ್ಲ ತುಂಬ ಹೊಸದು ನನಗೆ, ಬಟ್ ಅದು ತುಂಬ ಖುಷಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಈ ಥರನೂ ಜನ ಇಷ್ಟಪಡ್ತಾರೋ ಒಬ್ರನ್ನ ಅನ್ನೋ ಹಾಗೆ ಖುಷಿಯಾಗುತ್ತೆ. ಮತ್ತು ಮೊನ್ನೆನೂ ಅಷ್ಟೇ ಇನ್ನೊಂದು ಚಿತ್ರದುರ್ಗದ ಇವೆಂಟಿಗೆ ಹೋಗಿದ್ದೆ, ಸೇಮ್ ಅಲ್ಲಿಯೇ. ಅಲ್ಲೂ ಅಷ್ಟೇ ಅಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಮುಗಿಸಿ ಒಳಗಡೆ ರೂಮಲ್ಲಿ ಎಲ್ಲಿ ಕೂತಿದ್ದೀವಿ ನಾವೆಲ್ಲ ಆರ್ಟಿಸ್ಟು, ಲಿಟ್ರಲಿ ಡೋರ್ ಹೊಡೆದಾಕೋದೊಂದು ಬಾಕಿ. ಅಂದರೆ ಸೆಕ್ಯೂರಿಟಿ ಸಾಕಾಗ್ತಾ ಇಲ್ಲ ನಮಗೆ ಕೊಟ್ಟರು. ಒಂದು ಇಲ್ಲಿಂದ ಚಿತ್ರದುರ್ಗಕ್ಕೆ ಬಂದರೆ ಅಂದ್ಕೊಂಡಿರ್ತೀನಿ ಏನೋ ಒಂದು ಆಗುತ್ತೆ, ಹುಷಾರಾಗಿರ್ಬೇಕು ನಾನು ಅಂತ. ಬಟ್ ಅದು ಪಾಪ ಅವರಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನಮಗೆ. ಫುಲ್ ಅವ್ರು ಚಿಕನ್ ಎಲ್ಲ ಮಾಡ್ಕೊಂಬಂದು ಆ ಥರ ಎಲ್ಲ ಪ್ರೀತಿ ತೋರಿಸ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಓಕೆ. ಸೊ ನಿಮ್ಮ ಮುಂದಿನ ಯೋಜನೆಗಳೇನು ಆ್ಯಂಡ್ ಕಿರುತೆರೆಯಲ್ಲಿ ಹೊಸದೇನಾದರೂ ಆಗ್ತಿದೆಯಾ? ಇವಾಗ ನಾನು ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿರೋದು ನೀನಾದೇನೇ. ಸೊ ಅಪಾರ್ಟ್ ಫ್ರಮ್ ನೀನಾದೇನ ಅದೇ ನಾನು ಒಳ್ಳೆ ಸ್ಟೋರಿ ಲೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಬರೋಣ ಮತ್ತೆ ಅಂತ. ಓಕೆ. ಆ್ಯಂಡ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕನ್ನಡ ಮುಜೋ 360 ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.